ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಇವತ್ತು ಒಂದು ಅರ್ಧ ಅಡುಗೆ ಆದಮೇಲೆ ಇಲ್ಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ. ಫ್ರೆಶ್ಶಾಗಿ ಸೊಪ್ಪು ಸಿಗುತ್ತೆ ನಮ್ಮ ಮನೆ ಹತ್ರ. ಅಲ್ಲೇ ಹೋಗ್ಬಿಟ್ಟು ಸೊಪ್ಪನ್ನ ತೊಗೊಂಡ್ಬಂದು ಬೆಡಿಸಿ ಅದನ್ನ ನೀಟಾಗಿ ತೊಳೆದಿಟ್ಟು ಹಾಗೆ ಕುಕ್ಕರ್ಗೆ ಹಾಕಿ ವಿಜಲ್ನ ಸಹ ತೆಗೆದ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಹಾಗೆ ಪಕ್ಕದಲ್ಲಿ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳನ್ನು ಸಹ ಕೂಗಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಇದೆರಡು ಕೆಲಸ ಆಗಿಬಿಟ್ರೆ ಇವತ್ತಿನ ಅಡುಗೆ ಬೇಗನೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಅದಾದ ನಂತರ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆನೂ ಸಹ ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ತುಂಬ ಜಾಸ್ತಿ ಮಾಡೋದು ಅಂದರೆ ಈ ಸೊಪ್ಪು ಸಾರು ಹಾಗೆ ಟೊಮೆಟೊ ಸಾಂಬಾರು ಜಾಸ್ತಿ ಇಷ್ಟಪಡ್ತೀವಿ. ಹಾಗಾಗಿ ಈ ಸೊಪ್ಪು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಬೇರೆ ಸಾಂಬಾರೆಲ್ಲ ಮಾಡಿದರೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅಂದರೆ ಈ ತರಕಾರಿ ಸಾಂಬಾರು ಅದೆಲ್ಲ ಮಾಡಿದರೆ ಅಷ್ಟಾಗಿ ಇಷ್ಟಪಡಲ್ಲ ನಮ್ಮ ಮನೇಲಿ. ಹಾಗಾಗಿ ಸೊಪ್ಪು ಸಾಂಬಾರೇ ಜಾಸ್ತಿ ಮಾಡೋದು ನಾನು ನಮ್ಮ ಮನೇಲಿ. ಹಾಗಾಗಿ ಇವತ್ತು ಸಹ ಸೊಪ್ಪು ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಏನಿಲ್ಲ ಅಂದರೂ ವಾರದಲ್ಲಿ 1-2 ದಿನ ಸೊಪ್ಪು ಸಾರು ಮಾಡಿರ್ತೀನಿ. ಅಂದರೆ ಇವತ್ತು ಮಾಡಿದ್ರೆ ನನಗೆ ಇವತ್ತು ನಾಳೆಗೆ ಆಗುತ್ತೆ. ಇನ್ನು ಮತ್ತೆ 1-2 ದಿನ ಬೇರೆ ಥರ ಸಾಂಬಾರು ಮಾಡಿಕೊಂಡು ಮತ್ತೆ ವಾರದ ಎಂಡಲ್ಲಿ ಮತ್ತೆ ಒಂದ್ಸರಿ ಈ ಥರ ಸಾಂಬಾರನ್ನ ಮಾಡ್ಕೊಂಡಿರ್ತೀನಿ ನಾನು. ಇನ್ನು ಇಲ್ಲಿ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಫಸ್ಟ್ ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಂಬಿಟ್ಟು ಅದನ್ನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಈ ಪಲ್ಯಕ್ಕೆಲ್ಲ ಏನೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗಿತ್ತು. ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಪಲ್ಯಕ್ಕೆಲ್ಲ ನೀಟಾಗಿ ಎಲ್ಲ ತರಕಾರಿನೂ ಸಹ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ಅದಾದ ನಂತರ ಇವತ್ತು ಹೆಸರು ಕಾಳು ಬೇಯಿಸಿದ್ದು ನೋಡಿ ಅದೊಂದು ಸ್ವಲ್ಪ ಜಾಸ್ತಿ ಅಂತಲೇ ಆಗ್ತಾಯಿತ್ತು. ಹಾಗಾಗಿ ಇನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡೆ. ನನಗೆ ಈ ಥರ ಕಾಳುಗಳೇನಾದರೂ ಪಲ್ಯ ಮಾಡ್ತಾಯಿದ್ರೆ ಸ್ವಲ್ಪ ತೆಗೆದಿಟ್ಕೊತೀನಿ. ನನಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಹಾಗಾಗಿ ಅದನ್ನು ಸಹ ಇಲ್ಲಿ ತೆಗೆದಿಟ್ಕೊಂಡೆ. ನಾನಾಯಿತು ಇಲ್ಲ ಮಕ್ಕಳು ಇರ್ತಾರಲ್ವ, ಅವರಾದರೂ ಓಡಾಡಿಕೊಂಡು ತಿಂತಾರೆ ಒಂದೊಂದು ಸ್ಪೂನು ಅಂತ ಎತ್ತಿಕ್ಕಿದ್ದೆ. ಇವತ್ತು ಸ್ಟವ್ ಆನ್ ಮಾಡಿ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಅಂತ ಪಾತ್ರೆ ಇಟ್ಬಿಟ್ಟು ಎಣ್ಣೆನ ಹಾಕಿ ಏನೋ ಬೇರೆ ಕೆಲಸ ಇತ್ತು ಅದನ್ನು ಮಾಡ್ಕೊತ ಕೂತಿದ್ದೀನಿ. ನಾನು ನೆನಪೇ ಆಗಿಲ್ಲ ನನಗೆ, ಅಯ್ಯೋ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಲ್ಲ ಅನ್ನೋದನ್ನೇ ಮರ್ತುಬಿಟ್ಟಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೆನಪಾಯಿತು ಇನ್ನು ಒಗ್ಗರಣೆ ಹಾಕೋಣ ಅಂತ ಅಡುಗೆ ಮನೆಗೆ ಬಂದರೆ ಪೂರ್ತಿ ಎಣ್ಣೆ ಎಲ್ಲ ಕಾದ್ಬಿಟ್ಟಿತ್ತು. ಹಾಕಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಸೀದೋಗಿರೋ ಥರ ಆಗಿಬಿಟ್ಟಿತ್ತು. ಒಂದೊಂದು ಸಾರಿ ಈ ಥರ ಆಗುತ್ತೆ ಅಲ್ವಾ, ಬೇರೆ ಈ ಕೆಲಸ ಮಾಡೋದ್ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೆ ಹೋದಾಗ ಒಲೆ ಮೇಲೆ ಏನಿಟ್ಟಿರ್ತೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ.
ಹಾಗಾಗಿ ನಾನು ಫಸ್ಟ್ ಅಡುಗೆ ಮನೆಯ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ, ಅದಾದ ನಂತರ ಬೇರೆ ಕೆಲಸನ ಮುಗಿಸ್ಕೊತೀನಿ. ಇವತ್ತು ಮಾತ್ರ ಆ ಥರ ಆಗಿಬಿಡ್ತು. ಇನ್ನೇನು ಒಂದೊಂದು ಸಾರಿ ಈ ಥರ ಆಗುತ್ತೆ, ನಿಮಗೂ ಸಹ ಈ ಥರ ಆಗಿದೆ ಅಂತ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದ ನಂತರ ಇಲ್ಲಿ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ಕೊಂಡೆ. ಹಾಗೆ ನಾನು ಹೆಸ್ರು ಕಾಳನ್ನ ಒಂದು 4 ಥರದಲ್ಲಿ ಮಾಡ್ತೀನಿ. ಇವತ್ತು ಸಿಂಪಲ್ಲಾಗಿ ಒಂದು ಸ್ವಲ್ಪ ರೊಟ್ಟಿಗೆ ಗ್ರೇವಿ ಜಾಸ್ತಿ ಬೇಕಲ್ಲ ಅಂತ ಹೇಳ್ಬಿಟ್ಟು ರಸ ಪಲ್ಯ ಅಂತ ಹೇಳ್ತೀವಿ ನೋಡಿ, ಆ ಥರ ಮಾಡ್ಕೊತಾ ಇದ್ದೀನಿ ಈ ಹೆಸ್ರು ಕಾಳನ್ನ ಹಾಕಿಬಿಟ್ಟು ಪಲ್ಯನ. ಇನ್ನು ಅದು ಎಲ್ಲ ಆಯಿತು. ಇನ್ನು ಒಂದು ಸೈಡ್ ರೈಸಿಗೂ ಸಹ ಇಡಬೇಕಾಗಿತ್ತು, ಸಾಂಬಾರು ಆಲ್ರೆಡಿ ಕುದ್ದಿತ್ತು. ಇನ್ನು ಸಾಂಬಾರನ್ನ ತೆಗೆದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ರೊಟ್ಟಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಅಡುಗೆ ಎಲ್ಲ ರೆಡಿ ಆಗೋಗುತ್ತೆ. ಇನ್ನು ಇವಾಗ ನಾನು ಇವತ್ತಿನ ಮಿಲ್ಕ್ ಶೇಕ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ 2 ಕ್ಯಾರೆಟ್ನ ನೀಟಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಆ ಪಾತ್ರೆಗೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರನ್ನ ಹಾಕ್ಕೊಂಡು ಇವಾಗ ಕುದಿಸ್ಕೊತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಇದು ಒಂದು 5ರಿಂದ 10 ನಿಮಿಷ ಆದಮೇಲೆ ಪೂರ್ತಿಯಾಗಿ ಬೆಂದ್ಕೊಂಡಿತ್ತು. ಅದನ್ನು ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸಿದ್ದೀನಿ. ಕೆಳಗಡೆ ಇಳಿಸಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಟ್ಬಿಡ್ಬೇಕಾಗತ್ತೆ. ಇನ್ನು ಇದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ರಾಗಿ ಅಂಬಲಿನ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ರಾಗಿ ಅಂಬಲಿಗೂ ಸಹ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆನೂ ಸಹ ಸೇರಿಸ್ಕೋಬೋದು. ಸಕ್ಕರೆ ಹೆಲ್ತಿಗೆ ಅಷ್ಟಾಗಿ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವೀಟು ಜಾಸ್ತಿ ತಿಂತೀವಿ ಅಂದರೆ ನೀವು ಜಾಸ್ತಿನೂ ಸಹ ಸೇರಿಸ್ಕೋಬೋದು, ಇಲ್ಲ ಸ್ವೀಟ್ ಕಡಿಮೆ ತಿಂತೀವಿ ಅಂದರೆ ಕಡಿಮೆನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ 4 ಸ್ಪೂನು ರಾಗಿ ಹಿಟ್ಟು ತೊಗೊಂಡಿರೋದ್ರಿಂದ 4 ಸ್ಪೂನು ಬೆಲ್ಲನ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಇವಾಗ ಹಾಕಿರುವಂತಹ ಬೆಲ್ಲ ಪೂರ್ತಿಯಾಗಿ ಕರಗಿ ಈ ಥರ ಕುದೀತಾ ಇರಬೇಕು ನೀರು. ಈ ಥರ ಕುದಿಯುವಂಥ ನೀರಿಗೆ ನಾನಿಲ್ಲಿ 4 ಸ್ಪೂನು ರಾಗಿ ಹಿಟ್ಟಿಗೆ ನೀರನ್ನ ಸೇರಿಸ್ಕೊಂಡು 1 ಗಂಟೆ ಇಲ್ಲದೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿರುವಂತಹ ರಾಗಿ ಹಿಟ್ಟನ್ನ ಕುದೀತಾ ಇರೋಂತಹ ನೀರಿಗೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಕೈ ಬಿಡದೇ ಒಂದು 2 ನಿಮಿಷ ಇದನ್ನು ಬೀಟ್ ಮಾಡ್ತಾಯಿರಿ, ಯಾಕಂದರೆ ಬಿಸಿಗೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇನ್ನು ನೋಡಿ ಈ ಥರ ಗಟ್ಟಿ ಆಗ್ತಾ ಇರುತ್ತೆ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ರಾಗಿ ಅಂಬಲಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿ ಇದು ಸಹ ರೆಡಿ ಆಯಿತು. ಇವಾಗ ನೋಡೋದಕ್ಕೆ ಇದಿಷ್ಟು ತೆಳುವಾಗಿ ಅನಿಸುತ್ತೆ, ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಗಟ್ಟಿ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ಸಹ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಬೇಯಿಸಿಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆ ನಾವೇನು ಅಂಬಲಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೆ, ಆದರೆ ಮಿಕ್ಸಿಗೆ ಹಾಕಿರುವಂತಹ ಕ್ಯಾರೆಟು ಪೂರ್ತಿಯಾಗಿ ನುಣ್ಣಗೆ ಆಗಲಿಲ್ಲ. ಹಾಗಾಗಿ ನಾನಿಲ್ಲಿ ಸ್ಮೂದಿ ಮಾಡುವಂತಹ ಮಿಕ್ಸಿ ಬರುತ್ತೆ ನೋಡಿ, ಅಂದರೆ ಬುಲೆಟ್ ಮಿಕ್ಸಿ, ಅದರಲ್ಲೇನೇ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದು ಆಯಿತು. ನೀವು ಸಹ ಏನಾದರೂ ನಿಮ್ಮ ಮಿಕ್ಸಿ ಜಾರಲ್ಲಿ ಸಣ್ಣಗಾಗಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಇನ್ನು ಅದಾದ ನಂತರ ನೋಡಿ ನಾನು ಬೇರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟಿದ್ದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇದಕ್ಕೆ ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ. ಮಿಲ್ಕ್ ಶೇಕ್ ಅಂದರೆ ಹಾಲಿಲ್ಲದೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಹಾಲನ್ನ ಸೇರಿಸ್ಕೊತಿದ್ದೀನಿ. ಹಾಲನ್ನ ಸೇರಿಸ್ಕೊಂಡು ಇನ್ನೂ ಒಂದು ಸರಿ ನಾವು ಗ್ರೈಂಡ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಮಿಲ್ಕ್ ಶೇಕು. ಸೂಪರ್ ಟೇಸ್ಟಿಯಾಗಿರುತ್ತೆ, ಹಾಗೆ ಸೂಪರ್ ಹೆಲ್ತಿಯಾಗಿ ಸಹ ಇರುತ್ತೆ. ನಮ್ಮನೇಲಿ ಬೆಳಗಿನ ಜಾವ ನನಗೆ, ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ ಇವಾಗ ಇದನ್ನೇ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ಡೈಲಿ ಅಂತ ಅಲ್ಲ, ವಾರದಲ್ಲಿ 2 ಸರಿ ಅಥವಾ 3 ಸರಿ ಮಾಡಿಕೊಡ್ತಾಯಿದ್ದೀನಿ. ಅದರಲ್ಲಿ ಇನ್ನು ಬೇಸಿಗೆ ಶುರು ಆಯ್ತಲ್ವ, ಹಾಗಾಗಿ ಈ ಥರ ತಂಪಾಗಿರುವಂತಹ ರೆಸಿಪಿಗಳನ್ನ ಮಾಡ್ತಾಯಿದ್ರೆ ದೇಹಕ್ಕೂ ಸಹ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಇದನ್ನು ಮಾಡಿದ್ದೆ. ನಮ್ಮ ಮನೇಲಿ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು. ನನ್ನ ಮಗ ಗಂಜಿ ಕುಡಿದ್ಬಿಡ್ತಾನೆ, ನನ್ನ ಮಗಳಿಗೆ ಅಷ್ಟಾಗಿ ಇಷ್ಟ ಆಗೋಲ್ಲ, ಯಾಕಂದರೆ ಅದು ಕಪ್ಪಗಿರುತ್ತಲ್ವ, ನಂಗೆ ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ಇವತ್ತು ಅವಳು ಸಹ ಕುಡೀಲಿ ಅನ್ನೋ ಕಾರಣಕ್ಕೆ ಈ ಮಿಲ್ಕ್ ಶೇಕ್ನ ಮಾಡಿದ್ದೆ. ತುಂಬಾ ಇಷ್ಟಪಟ್ಟು ಕುಡಿದ್ರು. ಆಮೇಲೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ನನಗಲ್ದೇ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ನೀವು ಸಹ ಮನೆಯಲ್ಲಿ ಒಂದು ಸರಿ ಈ ಮಿಲ್ಕ್ ಶೇಕ್ನ ಮಾಡಿಕೊಡಿ, ನಿಮ್ಮ ಮಕ್ಕಳಿಗೂ ಸಹ ಇಷ್ಟ ಆಗ್ಬೋದು. ಇನ್ನು ಅದಾದಮೇಲೆ ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಇಲ್ಲಿ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎಲ್ಲ ಅಡುಗೆ ಮಾಡಿದ್ದೆ ಅಲ್ವಾ, ಜಾಸ್ತಿ ಅಡುಗೆ ಮಾಡೋ ಹಾಗಿರಲಿಲ್ಲ. ಸಂಜೆ ಬರೀ ರೊಟ್ಟಿ ಒಂದು ಮಾಡ್ಕೋಬೇಕಾಗಿತ್ತು. ಈ ನಡುವೆ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡಿಕೊಂಡು ಸಂಜೆ ಮಾತ್ರ ರೊಟ್ಟಿ ಮಾಡೋ ಥರ ಇಟ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೂ ಅಡುಗೆ ಮನೆಯಲ್ಲೇ ಇರಬೇಕಾಗುತ್ತೆ, ಮತ್ತು ಸಂಜೆನೂ ಅಡುಗೆ ಮನೆಯಲ್ಲೇ ಇರಬೇಕಾಗುತ್ತೆ ಅಂದರೆ ನನಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಈ ನಡುವೆ ಒಂದು ವಾರದಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಬೆಳಗಿನ ಅಡುಗೆನ ಮಧ್ಯಾಹ್ನಕ್ಕೆ ಖಾಲಿ ಮಾಡ್ಕೊಂಡ್ಬಿಡ್ತಿದ್ವಿ, ಮತ್ತು ನೈಟು ಫ್ರೆಶ್ಶಾಗಿ ಮಾಡ್ಕೋಬೇಕಾಗಿತ್ತು. ಇವಾಗ ಹೇಗಿದ್ರು ಮತ್ತು ನಾವು ರೊಟ್ಟಿನೇ ಮಾಡಬೇಕಾದ್ರೆ ರೊಟ್ಟಿಗೆ ಮತ್ತು ಪಲ್ಯನ ಜೋಡಿಸ್ಲೇಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆ ಮಾಡುವಂತಹ ಪಲ್ಯನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನೈಟ್ ಅಡುಗೆ ಜಾಸ್ತಿ ಇರೋದಿಲ್ಲ. ಅದರಲ್ಲಿ ಇವಾಗ ಬೇಸಿಗೆ ಶುರು ಆದಾಗಿಂದನೂ ಸ್ವಲ್ಪ ಸೆಕೆ ಇರುತ್ತಲ್ವ, ರೊಟ್ಟಿ ಮಾಡಬೇಕು ಅಂದರೆ ಬೇಜಾರು ಬಂದುಬಿಡುತ್ತೆ, ಹಾಗೆ ಎಲ್ಲ ಅಡುಗೆ ಮಾಡಬೇಕು ಅಂದ್ರೆ ಬೇಜಾರು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊತಿದ್ದೀನಿ. ಇನ್ನು ಇವತ್ತು ಅಡುಗೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸಿಗೆ
ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಪನ್ನೀರ್ ಇತ್ತು ಮನೆಯಲ್ಲಿ ಇವತ್ತು, ಹಾಗಾಗಿ ಪನ್ನೀರ್ ಸ್ಯಾಂಡ್ವಿಚ್ನ ಮಾಡೋಣ ಅಂತೇಳಿ ಇಲ್ಲಿ ಪನ್ನೀರ್ ಸ್ಯಾಂಡ್ವಿಚ್ಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆ ಒಂದು ಸೈಡು ಹಾಲಿಗೂ ಸಹ ಬಿಸಿ ಇಟ್ಟಿದ್ದೆ. ಇನ್ನು ಪನ್ನೀರ್ ಸ್ಯಾಂಡ್ವಿಚ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬಾ ಸುಲಭ ಈ ಪನ್ನೀರ್ ಸ್ಯಾಂಡ್ವಿಚ್ ಮಾಡೋದು, ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಇನ್ನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ವೀಟ್ ಕಾರ್ನ್ ಏನಾದರೂ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರಲಿಲ್ಲ, ನಾನು ಹಾಗಾಗಿ ಏನು ಸೇರಿಸ್ಕೊತಾ ಇಲ್ಲ. ಮನೇಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಇವತ್ತು ಈ ಪನ್ನೀರ್ ಸ್ಯಾಂಡ್ವಿಚ್ನ ಮಾಡಿದರೆ ಆಯಿತು ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಎಲ್ಲ ತರಕಾರಿನೂ ಸಹ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಮಯೋನಿ ಸಾಸ್ನ ಸೇರಿಸ್ಕೋಬೇಕಾಗುತ್ತೆ. ಒಂದು 2-3 ಸ್ಪೂನ್ ಆಗುವಷ್ಟು ಮಯೋನಿ ಸಾಸ್ ಬೇಕಾಗುತ್ತೆ. ಮಯೋನಿ ಸಾಸ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಹಾಗೆ ಆರಿಗನೋ ಬೇಕಾಗುತ್ತೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಬರುತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ಮು ಅಷ್ಟಾಗಿ ಖಾರ ಇರಲ್ಲ, ಹಾಗೆ ಚಿಲ್ಲಿ ಫ್ಲೇಕ್ಸಲ್ಲೂ ಅಷ್ಟಾಗಿ ಖಾರ ಇರಲ್ಲ ನೋಡಿ. ಒಂಚೂರು ಬಾಯಿಗೆ ಖಾರ ತಟ್ಟರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ನ್ಯಾಕ್ಸಲ್ಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ನ ಸೇರಿಸ್ಕೊತಾ ಇದ್ದೀನಿ, ರೆಡ್ ಚಿಲ್ಲಿ ಸಾಸ್ನ. ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರುವಂತಹ ಮಯೋನಿ ಸಾಸ್ ಏನಿದೆ ಅಲ್ವಾ, ಅದು ಎಲ್ಲ ಪನ್ನೀರು ಹಾಗೆ ಎಲ್ಲ ಈರುಳ್ಳಿ ತರಕಾರಿ ಏನು ಹಾಕಿದ್ದೀವಲ್ಲ ಅದಕ್ಕೆಲ್ಲದಕ್ಕೂ ನೀಟಾಗಿ ಹಿಡ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ತುಂಬಾ ರೇರು ನಾನು ಈ ಥರ ಸ್ಯಾಂಡ್ವಿಚ್ ಎಲ್ಲ ಮಾಡೋದು. ಹಾಗೆ ಬ್ರೆಡ್ಡು ಸಹ ತೊಗೊಂಬರೋದು ತುಂಬಾ ರೇರು. ಇವತ್ತು ಮನೆಯಲ್ಲಿ ಬ್ರೆಡ್ ಇತ್ತು, ಅಂದರೆ ಸ್ವೀಟ್ ಬ್ರೆಡ್ ಬರುತ್ತೆ ನೋಡಿ, ಈ ಟೀ ಕಾಫಿ ಜೊತೆಗೆಲ್ಲ ತಿಂತೀವಲ್ಲ ಆ ಥರ ಬ್ರೆಡ್ ಇತ್ತು. ಅದರಲ್ಲೇ ಸ್ಯಾಂಡ್ವಿಚ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಹಾಗಾಗಿ ಇವತ್ತು ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತಲ್ವ. ಇವಾಗ ಒಂದೊಂದು ಮಕ್ಕಳಿಗೆ ನೋಡಿ ಕ್ಯಾಪ್ಸಿಕಮ್ ತಿನ್ನಲ್ಲ, ಹಾಗೆ ಟೊಮೆಟೊ ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ. ಆ ಥರ ಮಕ್ಕಳಿಗೆ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ಅವ್ರು ಏನು ಹಾಕಿದ್ದೀವಿ ಅಂತಲೂ ನೋಡೋದಿಲ್ಲ, ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತಾರೆ. ಹಾಗಾಗಿ ಇವತ್ತು ಈ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಇವಾಗಿಲ್ಲಿ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ನಾನು 4 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಮೆಲ್ಟ್ ಮಾಡಿರುವಂತಹ ಬಟರ್ನ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅದಾದ ನಂತರ ನಾವೇನು ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ವಿ ನೋಡಿ, ಆ ಫಿಲ್ಲಿಂಗ್ನ ಅದನ್ನು ನೀಟಾಗಿ ಒಂದೊಂದು ಬ್ರೆಡ್ ಸ್ಲೈಸ್ ಮೇಲೂ ಇಟ್ಕೊಳ್ಳಿ. ಆರಾಮಾಗಿ ಜಾಸ್ತಿನೇ ಹಾಕ್ಕೊಳ್ಳಿ, ಏನು ಕಡಿಮೆ ಹಾಕೋಬೇಕು ಅಂತ ಏನು ಆಗುತ್ತೆ ಇಲ್ಲ. ಇಲ್ಲಿ ಜಾಸ್ತಿ ಹಾಕ್ಕೊಳ್ಳಿ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಬ್ರೆಡ್ ಸ್ಲೈಸಿಗೆ 4 ಸ್ಪೂನ್ ಆಗೋ ಥರ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಬ್ರೆಡ್ ಸ್ಲೈಸಿಗೆ ಹಾಕ್ಕೊಂಡು ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಈ ಥರ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ ತವನು ಸಹ ಬಿಸಿಗೆ ಇಟ್ಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೆಣ್ಣೆ ಬೇಡ ಅಂದರೆ ತುಪ್ಪನ ಸಹ ಸೇರಿಸ್ಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಬ್ರೆಡ್ಡು ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ 2 ಬ್ರೆಡ್ ಸ್ಲೈಸ್ನ ನೀಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಏನಾದರೂ ಸ್ಯಾಂಡ್ವಿಚ್ದು ಮೇಕರ್ ಇದ್ದರೆ ಸ್ಯಾಂಡ್ವಿಚ್ ಮೇಕರಲ್ಲೂ ಸಹ ಮಾಡ್ಕೋಬೋದು. ಇಲ್ಲಾಂದರೆ ಸ್ಯಾಂಡ್ವಿಚ್ ತವಾನೇ ಬರುತ್ತೆ ನೋಡಿ, ಅದರಲ್ಲೂ ಸಹ ಮಾಡ್ಕೋಬೋದು. ನನ್ನ ಹತ್ರ 2 ಇರಲಿಲ್ಲ, ಹಾಗಾಗಿ ನಾನು ನಾರ್ಮಲ್ ದೋಸೆನ ತವ ಇರುತ್ತಲ್ವ, ದೋಸೆ ತವ ಅದರಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ಇದು ಒಂದು ಸೈಡು ನೀಟಾಗಿ ಫ್ರೈ ಆಗಿತ್ತು. ಇವಾಗ ಇನ್ನೊಂದು ಸೈಡು ಸಹ ನೀಟಾಗಿ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಫ್ರೆಶ್ ಮಾಡ್ಕೊಂಬಿಡಿ, ಅಂದರೆ ಹಾಕಿರುವಂತಹ ಪನ್ನೀರ್ದು ಮಿಕ್ಸ್ ಏನಿರುತ್ತಲ್ವ ಅದು ನೀಟಾಗಿ ಬ್ರೆಡ್ಡಿಗೆಲ್ಲ ಅಂಟ್ಕೊಂಡು ಒಂಚೂರು ಆಚೆ ಬರೋದಿಲ್ಲ. ಇನ್ನು ನೋಡಿ ಇದು ರೆಡಿ ಆಯಿತು. ಯಾವ ಥರ ರೆಡಿಯಾಗಿದೆ ನೋಡಿ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಟೇಸ್ಟಿಯಾಗಿತ್ತು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇನ್ನು ಇದನ್ನು ಇಲ್ಲಿ ತೆಗಿತಾ ಇದ್ದೀನಿ, ಕಟ್ ಮಾಡಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಬಂದಿದೆ ಅಂತ. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆರಿಗೇನೋ ಹಾಗೂ ಚಿಲ್ಲಿ ಫ್ಲೇಕ್ಸ್ನ ಹಾಕಿರ್ತೀವಿ ನೋಡಿ, ಅದರದ್ದು ರುಚಿನೇ ತುಂಬ ಇತ್ತು ಇದರಲ್ಲಿ. ನನಗೆ ಏನೂ ಗೊತ್ತಲ್ಲ, ಈ ಆರಿಗೇನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಒಂಥರ ಖುಷಿಯಾಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ನಾನಿಲ್ಲಿ. ಇನ್ನು ಇದು ಸಹ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ಸ್ಯಾಂಡ್ವಿಚ್ಚು ಸೂಪರ್ ಟೇಸ್ಟಿಯಾಗಿತ್ತು. ಹಾಗೆ ಮಾಡೋದು ಸಹ ತುಂಬಾ ಸುಲಭ. ಇವಾಗ ಯಾರಾದರೂ ಆಫೀಸ್ಗೆ ಅವರೆಲ್ಲ ಹೋಗ್ತಾ ಇದ್ದರೆ ಅಯ್ಯೋ ಮನೆಗೆ ಬಂದಮೇಲೆ ಏನಪ್ಪ ಅಡುಗೆ ಮಾಡ್ಕೋಬೇಕು ಅಂತ ಇರ್ತಾರೆ ನೋಡಿ, ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತಲ್ವ, ಅಂಥ ಟೈಮಲ್ಲಿ ಈ ಥರ ರೆಸಿಪಿನ ಮಾಡಿಕೊಂಡು ತಿನ್ಬೋದು. ಹಾಗೆ ಇವಾಗಿನ ಮಕ್ಕಳಿಗೆ ಈ ಥರ ಸ್ಯಾಂಡ್ವಿಚ್ಚು ಬರ್ಗರು ಅಂದರೆ ಇಷ್ಟ ಅಲ್ವಾ, ಈ ಥರ ಮಾಡಿಕೊಡಿ, ಅವರಿಗೂ ಸಹ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಬ್ರೆಡ್ ಒಂದು ಬಿಟ್ಟರೆ ಇದರಲ್ಲಿ ನಾವು ಹಾಕಿರುವಂತಹ ಪದಾರ್ಥ ಎಲ್ಲ ಹೆಲ್ತಿಗೆ ಒಳ್ಳೆಯದಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಅದಾದ ನಂತರ ನಾನೇನು ಅಡುಗೆಗೆಲ್ಲ ಬಳಸ್ಕೊಂಡಿರ್ತೀನಿ ನೋಡಿ ಐಟಮ್ಸ್ನ, ಅದನ್ನೆಲ್ಲ ನೀಟಾಗಿ ಅದಾದ್ರ ಜಾಗಕ್ಕೆ ಇಟ್ಕೊಳ್ತಾ ಇದ್ದೆ. ಇನ್ನು ಅದಾದ ನಂತರ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ವಾ, ರೊಟ್ಟಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ಬೆಳಗ್ಗೆ ಮಾಡಿರುವಂತಹ ರೊಟ್ಟಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಇನ್ನು ಸಂಜೆಗೆ ಏನು ಜಾಸ್ತಿ ಬೇಕಾಗಲ್ಲ, ನಮಗೆ ಒಂದು 8 ರೊಟ್ಟಿ ಆದರೆ ಸಾಕಾಗುತ್ತೆ. ಹಾಗಾಗಿ ಇಲ್ಲಿ 8 ರೊಟ್ಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನ ಕಲಿಸ್ಕೊಂಡು ರೊಟ್ಟಿನೂ ಸಹ ರೆಡಿ ಮಾಡ್ಕೊತಿದ್ದೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.